ಹಲೋ ಟ್ರೇಡರ್ಸ್, ನಮಸ್ಕಾರ. ಸೊ ವೀಕ್ ಕಂಪ್ಲೀಟ್ ಆಗಿದೆ. ಸೊ ಲಾಸ್ಟ್ ವೀಕೆಂಡ್ ಅನಾಲಿಸಿಸ್ ಮಾಡಿದ್ದೆ. ಸೊ ಅದರಲ್ಲಿ ಕರೆನ್ಸಿ ಮತ್ತು ಗೋಲ್ಡ್ ಲೆವೆಲ್ಸ್ ಕೊಟ್ಟಿದ್ದೆ. ಸೊ ಅದೇ ರೀತಿ ಮಾರ್ಕೆಟ್ ರಿಯಾಕ್ಟ್ ಆಗಿದೆ. ಸೊ ವಾರ್ ಕಂಡೀಷನ್ಸಿಂದ ಮಾರ್ಕೆಟ್ ವಾಲೆಟೈಲ್ ಇದೆ. ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಸೊ ನೆಕ್ಸ್ಟ್ ವೀಕಿಗೆ ಯಾವ ರೀತಿ ಟ್ರೇಡ್ ಮಾಡಬೇಕು, ಟ್ರೇಡ್ ಪ್ಲ್ಯಾನ್ ಏನು, ಗೋಲ್ಡಲ್ಲಿ ಮತ್ತು ಕರೆನ್ಸಿ ಪೇರಲ್ಲಿ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಕರೆನ್ಸಿ ಪೇರಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದು ಬಂದುಬಿಟ್ಟು USD CAD. ಓಕೆನಾ. ಸೊ USD CAD ಏನಾಗ್ತಿದೆ ನೋಡಿ, ಡೈಲಿಯಲ್ಲಿ ಮಾರ್ಕೆಟ್ ಏನಾಗಿದೆ, ಬೇರಿಶ್ ಇದೆ. ಸೊ ಡೈಲಿ ನೋಡ್ಬೋದು ನೀವು, ಡೈಲಿ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ ಬೇರೆ ಸ್ಟ್ರಕ್ಚರ್ ಫಾರ್ಮ್ ಆಗ್ತಿದೆ. ಸೊ ಡೈಲಿಯಲ್ಲಿ ಒಂದು ಲೆವೆಲ್ ಕಾಣಿಸ್ತಿದೆ. ಸೊ ಡೈಲಿ ಲೆವೆಲ್ ಒಂದು ಡ್ರಾ ಮಾಡ್ಕೊಳ್ಳೋಣ. ಸೊ ಡೈಲಿಲಿ ಒಂದು ಸೆಲ್ಲಿಂಗ್ ಲೆವೆಲ್ ಕಾಣಿಸ್ತಿದೆ. ಸೊ ಮಾರ್ಕೆಟ್ ಇಲ್ಲಿಂದ ಸೆಲ್ ಆಫ್ ಆಗ್ಬೋದು USD CAD. ಓಕೆನಾ. ಸೊ ಅದೇ ರೀತಿ 4 ಅವರ್ ಟೈಮ್ ಫ್ರೇಮಲ್ಲಿ ನೋಡೋಣ ಏನಾಗಿದೆ ಮಾರ್ಕೆಟು ಅಂತ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು ಮಾರ್ಕೆಟ್ ಏನಾಗಿದೆ, ನಮಗೆ ಒಂದು ಸೆಲ್ಲಿಂಗ್ ಲೆವೆಲ್ ಕಾಣಿಸ್ತಿದೆ. ಓಕೆನಾ. ಸೊ ಇಲ್ಲಿಂದ ಒಂದು ಸೆಲ್ಲಿಂಗ್ ಲೆವೆಲ್ ಕಾಣಿಸ್ತಿದೆ. ಸೊ ಮಾರ್ಕೆಟ್ ಏನಾದರೂ ಈ ಸೆಲ್ಲಿಂಗ್ ಲೆವೆಲ್ಗೆ ಬಂದರೆ ಬೇಕಿದ್ರೆ ಸೊ 1.39141. ಸೊ ಮಾರ್ಕೆಟ್ ಏನಾದರೂ ಈ ಲೆವೆಲ್ ಟ್ಯಾಪ್ ಆದರೆ 15 ಮಿನಿಟ್ ಕನ್ಫರ್ಮೇಷನ್ ಜೊತೆ ಸೆಲ್ ಆಫ್ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿಂದ ಒಂದು ಸೆಲ್ಲಿಂಗ್ ನೋಡ್ಕೋಬೋದು 4 ಅವರ್ ಟೈಮ್ ಫ್ರೇಮಲ್ಲಿ. ಸೊ 1 ಅವರಲ್ಲಿ ನೋಡೋದಾದರೆ 1 ಅವರಲ್ಲಿ USD CAD ಸೊ 1 ಅವರ್ಗಿಂತ 4 ಅವರ್ ಸ್ಟ್ರಾಂಗ್ ಆಗಿದೆ ಲೆವೆಲ್. ಸೊ 4 ಅವರಿಂದ USD CADಲ್ಲಿ ಸೆಲ್ಲಿಂಗ್ ಮಾಡ್ಕೋಬೋದು. ಸೊ ಇದು USD CAD ಟ್ರೇಡ್ ಪ್ಲಾನ್ ಆಗಿರುತ್ತೆ ಈ ವೀಕ್. ಸೊ ನೆಕ್ಸ್ಟ್ ಕರೆನ್ಸಿ ಪೇರ್ ನೋಡೋಣ. ನೆಕ್ಸ್ಟ್ ಕರೆನ್ಸಿ ಪೇರ್ ಬಂದ್ಬಿಟ್ಟು GBP USD. ಸೊ GBP USD ಏನು ಮಾಡೋಣ, ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ಏನಾಗಿದೆ ಮಾರ್ಕೆಟು ನೋಡ್ಬೋದು ನೀವು, ಇಲ್ಲಿ ಒಂದು ಡಿಮ್ಯಾಂಡ್ ಝೋನಿಂದ ಮಾರ್ಕೆಟ್ ಏನಾಗ್ತಿತ್ತು ಟ್ಯಾಪ್ ಆಗಿಬಿಟ್ಟು ಮಾರ್ಕೆಟ್ ಮೇಲೋಗಿದೆ. ಬಟ್ ಈ ಡಿಮ್ಯಾಂಡ್ ಝೋನ್ ಆಲ್ರೆಡಿ ರಿಯಾಕ್ಟ್ ಆಗಿರೋದ್ರಿಂದ ಸೊ ಓವರಾಲ್ ಡೈಲಿ ಟೈಮ್ ಫ್ರೇಮ್ ಕೂಡ ಮಾರ್ಕೆಟ್ ಏನಾಗಿದೆ ನೋಡಿ, ಡೈಲಿ ಟೈಮ್ ಫ್ರೇಮಲ್ಲಿ GBP USD ಸೆಲ್ ಸೈಡ್ ಕನ್ಫರ್ಮೇಷನ್ ಕೊಟ್ಟಿದೆ. ಸೊ ಸ್ಟ್ರಕ್ಚರ್ ಕೂಡ ಸೆಲ್ ಸೈಡ್ ಶಿಫ್ಟ್ ಆಗ್ತಿದೆ. ಸೊ ಡೈಲಿ ಸೆಲ್ ಸೈಡ್ ಇರೋದ್ರಿಂದ ಸೆಲ್ ಸೈಡ್ ಲೆವೆಲ್ಸ್ ಹುಡ್ಕೋದು. ಸೊ 4 ಅವರಲ್ಲಿ ನೋಡೋದಾದರೆ 4 ಅವರಲ್ಲಿ ಸದ್ಯಕ್ಕೆ ಯಾವುದು ಲೆವೆಲ್ಸ್ ಇಲ್ಲ. ಕರೆಂಟ್ ಮಾರ್ಕೆಟ್ ಸಿನಾರಿಯೋದಲ್ಲಿ ಆಲ್ರೆಡಿ ಎಲ್ಲ ರಿಯಾಕ್ಟ್ ಆಗಿದೆ. 1 ಅವರಲ್ಲಿ ನೋಡೋಣ ಇರಿ. 1 ಅವರಲ್ಲಿ ನೋಡೋದಾದರೆ ಸೆಲ್ ಸೈಡೇ ಹುಡುಕ್ಬೇಕು ಅಂತ ಹೇಳಿದ್ದೀನಿ. ಸೊ 1 ಅವರ್ ನೋಡೋದಾದರೆ ಸೊ ದಿಸ್ ವಿಲ್ ಬಿ ದ ಬೆಸ್ಟ್ ಸೆಲ್ಲಿಂಗ್ ಲೆವೆಲ್. ಯಾವುದರಲ್ಲಿ GBP USD ಅಲ್ಲಿ ಇದು ಒಂದು ಬೆಸ್ಟ್ ಸೆಲ್ಲಿಂಗ್ ಲೆವೆಲ್ ಆಗಿರುತ್ತೆ. ಸೊ ನೋಡ್ಬೋದು ಈ ಲೆವೆಲ್ ಫಿಬ್ಬಲ್ಲಿ ಬರ್ತಿದೆ ನೋಡಿ, ಈ ಲೆವೆಲ್ ಫಿಬ್ ಝೋನಲ್ಲಿ ಬರ್ತಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ಸೆಲ್ ಆಫ್ ನೋಡ್ಕೋಬೋದು. ಓಕೆನಾ. ಸೊ ಇಲ್ಲಿ ಏನಾದರೂ ಮಾರ್ಕೆಟ್ ಸೆಲ್ ಆಫ್ ಬಂದರೆ ಫಸ್ಟ್ TP ಯಾವುದಾಗಿರುತ್ತೆ ನಿಮಗೆ, ಫಸ್ಟ್ TP ಇದು ಆಗಿರುತ್ತೆ. ಫಸ್ಟ್ TP, ಸೆಕೆಂಡ್ TP, ಥರ್ಡ್ TP. ಸೊ 3 TP ಇದೆ. ಸೊ ಸೆಲ್ ಆಫ್ ಅಲ್ಲಿವರೆಗೂ ಹೋಲ್ಡ್ ಮಾಡ್ಕೋಬೋದು GBP USD ಏನಾದರೂ ಸೆಲ್ಲಿಂಗ್ ಮಾಡಿದ್ರೆ. ಓಕೆನಾ. ಸೊ GBP USD ಇದು 1 ಅವರ್ ಲೆವೆಲ್ ಇದೆ, 1 ಅವರ್ ಸೆಲ್ಲಿಂಗ್ ಲೆವೆಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು USD JPY. USD JPY ನೋಡ್ಬೋದು ಡೈಲಿ ಓವರಾಲ್ ಬುಲ್ಲಿಶ್ ಇದೆ ಮಾರ್ಕೆಟ್. ಸೊ ಯಾವುದೇ ಸೆಲ್ ಸೈಡ್ ಸ್ಟ್ರಕ್ಚರ್ ಆಗಿತ್ತು, ಬಟ್ ಏನಾಗಿದೆ ಅಂದರೆ ನೋಡಿ ಮಾರ್ಕೆಟ್ ಸೆಲ್ ಸೈಡ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು, ಮತ್ತೆ ಬುಲ್ಲಿಶ್ ಸೈಡ್ ಶಿಫ್ಟ್ ಆಗ್ತಿದೆ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮಾರ್ಕೆಟ್ ಈಸ್ ಸ್ಟಿಲ್ ಬುಲ್ಲಿಶ್. ಸೊ ಬುಲ್ಲಿಶ್ ಲೆವೆಲ್ಸ್ ಯಾವ್ದ್ಯಾವ್ದಿದೆ ಇಲ್ಲಿ ಸದ್ಯಕ್ಕೆ ನೋಡೋದಾದರೆ, ಸದ್ಯಕ್ಕೆ ನಿಮಗೆ ಇಲ್ಲಿಂದ ಏನಾದರೂ ಒಂದು ರೀಟೆಸ್ಟ್ ಕಂಡ್ರೆ ಇಲ್ಲಿಂದ ಒಂದು ಬೈ ಮಾಡ್ಕೋಬೋದು. ಯಾವುದಿದು USD JPY. ಯಾವ ರೀತಿ ಅಂದರೆ ಮಾರ್ಕೆಟ್ ಮುಂಚೆನೇ ಟ್ಯಾಪ್ ಆಗಬೇಕು, ಮುಂಚೆನೇ ಟ್ಯಾಪ್ ಆಗಿಬಿಟ್ಟು ಇಲ್ಲಿಗೆ ಟ್ಯಾಪ್ ಆದರೆ ಮಾರ್ಕೆಟಲ್ಲಿ ಬೈಯಿಂಗ್ ನೋಡಿ. ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ಟ್ಯಾಪ್ ಆದರೆ ಬೈ ಮಾಡಬೇಡಿ. ಓಕೆನಾ. ಸೊ USD JPY ಬೈ ಸೈಡ್ ಪ್ಲಾನ್ ಇದು ಡೈಲಿ ಟೈಮ್ ಫ್ರೇಮಲ್ಲಿ. 4 ಅವರಲ್ಲಿ ಅವಶ್ಯಕತೆ ಇಲ್ಲ, 4 ಅವರಲ್ಲಿ ಮೆಸ್ಅಪ್ ಆಗುತ್ತೆ ನಿಮಗೆ. ಸೊ ಡೈಲಿದು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. 4 ಅವರಲ್ಲಿ ಮಾರ್ಕೆಟ್ ಫುಲ್ ಇದಾಗಿದೆ. ಸೊ ಡೈಲಿ ಇದು 4 ಅವರ್ಗಿಂತ ಡೈಲಿ ಲೆವೆಲ್
ಅಕ್ಯುರೇಟ್ ಆಗಿದೆ. ಓಕೆನಾ, 4 ಅವರಲ್ಲಿ ಮಾಡೋದಾದರೆ ನೋಡಿ ಈ ರೀತಿ ಮೆಸ್ಸಪ್ ಆಗುತ್ತೆ. ಇಲ್ಲ ನಾನು ಮಾಡ್ತೀನಿ 4 ಅವರಲ್ಲಿ ಅಂದರೆ, ಸೊ ನೋಡ್ಬೋದು ಇದು ಬೆಸ್ಟ್ ಬೈಯಿಂಗ್ ಲೆವೆಲ್ ಆಗಿರುತ್ತೆ. ಇಲ್ಲಿಂದ USD JPY ಬೈ ಮಾಡ್ಕೋಬೋದು. ಓಕೆನಾ, ಸೊ ಇದು USD JPY ಟ್ರೇಡ್ ಪ್ಲಾನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪೇರಿಗೆ ಹೋಗೋಣ. ನೆಕ್ಸ್ಟ್ ಪೇರ್ ಬಂದ್ಬಿಟ್ಟು ಬಿಟ್ಕಾಯಿನ್ ಏನಾಗಿದೆ ನೋಡೋಣ ಬನ್ನಿ. ಬಿಟ್ಕಾಯಿನ್ ಸ್ಟ್ರಕ್ಚರ್ ನೋಡ್ತಿದ್ದಂಗೆ ಹೇಳ್ಬೋದು, ಓವರ್ ಆಲ್ ದ ಬಿಟ್ಕಾಯಿನ್ ಸ್ಟ್ರಕ್ಚರ್ ಈಸ್ ಬೇರಿಶ್. ಲೋವರ್ ಲೋ ಮಾಡ್ಕೊಂಡು ಬೇರಿಶ್ ಸೈಡ್ ಶಿಫ್ಟ್ ಆಗ್ತಿದೆ. ಓಕೆನಾ, ಸೊ ಬೇರಿಶ್ ಸ್ಟ್ರಕ್ಚರಲ್ಲಿ ನಾವೇನು ಮಾಡೋಣ, ಡೈಲಿ ಟೈಮ್ ಫ್ರೇಮ್ ಬೇರಿಶ್ ಇರೋದ್ರಿಂದ 4 ಅವರ್ ಡೈಲಿಲಿ ಯಾವುದು ಲೆವೆಲ್ಸ್ ಇಲ್ಲ. 4 ಅವರಲ್ಲಿ ನೋಡೋದಾದರೆ 4 ಅವರಲ್ಲಿ ರೀಸೆಂಟಾಗಿ ನಿಮಗೆ ಲೆವೆಲ್ಸ್ ಫಾರ್ಮ್ ಆಗಿರೋದು ಅಂದರೆ ಓಕೆ. ಸೊ ನೋಡಿ ಇಲ್ಲಿ 4 ಅವರಲ್ಲಿ ಒಂದು ತುಂಬ ಒಳ್ಳೆ ಲೆವೆಲ್ ಬರ್ತದೆ. 4 ಅವರಲ್ಲಿ ದಿಸ್ ಕುಡ್ ಬಿ ಯುವರ್ ಬೆಸ್ಟ್ ಸೆಲ್ಲಿಂಗ್ ಲೆವೆಲ್ ಇನ್ ಬಿಟ್ಕಾಯಿನ್ 4 ಅವರಲ್ಲಿ. 1 ಅವರ್ ನೋಡೋದಾದರೆ ಓಕೆ 1 ಅವರಲ್ಲಿ ನೋಡೋದಾದರೆ ಇಲ್ಲೇ ಮಾಡಿಫೈ ಮಾಡ್ಕೊಳ್ಳಿ. 1 ಅವರಲ್ಲಿ ದಿಸ್ ವುಡ್ ಬಿ ದ ಬೆಸ್ಟ್ ಸೆಲ್ಲಿಂಗ್ ಲೆವೆಲ್. ಅದೇ ರೀತಿ ನಾವು ಫಿಬ್ ಹಾಕೊಂಡು ನೋಡೋದಾದರೆ, ಸೊ ಫಿಬ್ಬಲ್ಲಿ ನೋಡ್ಬೇಕಂದ್ರೆ ಸೊ ನೋಡಿ ಫಿಬ್ಬಲ್ಲಿ ಬರ್ತಿದೆ ಈ ಲೆವೆಲ್. ಸೊ ಫಿಬ್ಬಲ್ಲಿ ಬರೋದ್ರಿಂದ ಸೊ ಫಿಬ್ ಲೆವೆಲ್ ಹಾಕ್ಕೊಳ್ಳಿ, ಬೆಸ್ಟ್ ಫಿಬ್ ಲೆವೆಲ್ನ ಟ್ರೇಡ್ ಮಾಡ್ಕೊಳ್ಳಿ. ಫಿಬ್ ಲೆವೆಲ್ ಟ್ಯಾಪ್ ಆಗಿದೆ. ಸೊ ಮಾರ್ಕೆಟ್ ಏನಾದರೂ ಬಿಟ್ಕಾಯಿನಲ್ಲಿ ಟ್ಯಾಪ್ ಆಗಿ 5 ಮಿನಿಟ್ ರೆಡ್ ಕಲರ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಗಿದ್ರೆ ಸೆಲ್ ಸೈಡ್ ಎಂಟರ್ ಆಗ್ಬೋದು. ಓಕೆನಾ, ಬಿಟ್ಕಾಯಿನ್ ಟ್ರೇಡ್ ಪ್ಲಾನ್ ಇದು. ಸೊ ಓವರ್ ಆಲ್ ಬಿಟ್ಕಾಯಿನಲ್ಲಿ ಸ್ಟ್ರಕ್ಚರ್ ಬೇರಿಶ್ ಇದೆ. ಸೊ ಬೇರಿಶ್ ಸೈಡ್ ಟ್ರೇಡ್ ಮಾಡೋದು ಒಳ್ಳೆಯದು. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಓಕೆ, ಸೊ ಲಾಸ್ಟಾಗಿ ಗೋಲ್ಡ್. ಸೊ ಗೋಲ್ಡ್ ಅನಾಲಿಸಿಸ್. ಸೊ ಲಾಸ್ಟ್ ವೀಕ್ ಟ್ರೇಡ್ ಸಿಕ್ಕಿದೆ, ಬಟ್ ವಾರ್ಸ್ ಕಂಡೀಷನ್ಸಿಂದ 1 ಮಿನಿಟ್ ಕ್ಯಾಂಡಲ್ಸ್ ತುಂಬ ವಾಲಟೈಲ್ ಇದೆ. ಸೊ ಎಷ್ಟು ಕಡಿಮೆ ಟ್ರೇಡ್ಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೈಕಾಲಜಿ ಮೆಸ್ಅಪ್ ಮಾಡ್ಕೊಬೇಡಿ, ಅಕೌಂಟ್ ಕೂಡ ಬ್ಲೋ ಮಾಡ್ಕೊಬೇಡಿ. ಸೊ ಗೋಲ್ಡ್ ಟ್ರೇಡ್ ಪ್ಲಾನ್ ಯಾವ ರೀತಿ ಮಾಡಬೇಕು ನೆಕ್ಸ್ಟ್ ವೀಕಿಗೆ ಅಂದರೆ, ಸೊ ಗೋಲ್ಡ್ ಆ್ಯಸ್ ಯೂಶ್ವಲ್ ಲಾಸ್ಟ್ ವೀಕ್ ನೋಡ್ದಂಗೆ ಡೈಲಿ ಡಿಮ್ಯಾಂಡ್ ಝೋನ್ ಟ್ಯಾಪ್ ಆಗಿಬಿಟ್ಟು ಏನಾಗಿತ್ತು, ಮಾರ್ಕೆಟು ಮೇಲ್ಗಡೆ ಹೋಗಿತ್ತು. ಸೊ ಡೈಲಿ ಡಿಮ್ಯಾಂಡ್ ಝೋನ್ ಟ್ಯಾಪ್ ಆಗ್ಬಿಟ್ಟು ಮಾರ್ಕೆಟ್ ಮೇಲೆ ಹೋಗಿರೋದ್ರಿಂದ ಸೊ ಏನಾಗಿದೆ, ಡೈಲಿಯಲ್ಲಿ ನೀವು ನೋಡ್ಬೋದು ಸ್ಟ್ರಕ್ಚರ್ ಏನಾಗಿದೆ, ಡೈಲಿಯಲ್ಲಿ ನನಗೆ ಒಂದು ಸೆಲ್ ಸೈಡ್ ಸ್ಟ್ರಕ್ಚರ್ ಶಿಫ್ಟ್ ಕಾಣಿಸ್ತಿದೆ. ಓಕೆನಾ, ಸೊ ಡೈಲಿ ಸೆಲ್ ಸೈಡ್ ಸ್ಟ್ರಕ್ಚರ್ ಶಿಫ್ಟ್ ಕಾಣಿಸ್ತಿರೋದ್ರಿಂದ ಸೊ 4 ಅವರ್ ಸೊ ಡೈಲಿ ಏನಾಯಿತು, ನನಗೆ ಡೈಲಿಯಲ್ಲಿ ಬೇರಿಶ್ ಆಯಿತು. ಬಟ್ 4 ಅವರಲ್ಲಿ ಏನಾಗ್ತಿದೆ, ಕಂಡೀಷನ್ ಏನಾಗಿದೆ ಅಂದರೆ, ನೆನ್ನೆ 4 ಅವರ್ ಮಾರ್ಕೆಟಲ್ಲಿ 4 ಅವರ್ ಡಿಮ್ಯಾಂಡ್ ಟ್ಯಾಪ್ ಆಗಿಬಿಟ್ಟು ಮಾರ್ಕೆಟ್ ವಾಸ್ ಗೋಯಿಂಗ್ ಅಪ್. ಸೊ ಓವರ್ ಆಲ್ ಮಾರ್ಕೆಟ್ ಡಿಮ್ಯಾಂಡ್ ಟ್ಯಾಪ್ ಆಗಿರೋದ್ರಿಂದ ಸೊ ಮಾರ್ಕೆಟ್ 4 ಅವರಲ್ಲಿ ಸ್ವಲ್ಪ ಬುಲ್ಲಿಶ್ ಕಾಣಿಸ್ತಿದೆ. ಸೊ ನೆಕ್ಸ್ಟ್ 4 ಅವರಲ್ಲಿ ಸದ್ಯಕ್ಕೆ 4 ಅವರಲ್ಲಿ ಇದೊಂದು ಸೆಲ್ಲಿಂಗ್ ಲೆವೆಲ್ ಇದೆ. ಬಟ್ ಇಲ್ಲಿಂದ ಸೆಲ್ಲಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ರಿಸ್ಕಿ. ಬಿಕಾಸ್ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿ ಜಸ್ಟ್ ರಿಯಾಕ್ಷನ್ ಕೊಟ್ಬಿಟ್ಟು ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ದಿಸ್ ಈಸ್ ರಿಸ್ಕಿ ಸೆಲ್ಲಿಂಗ್ ಲೆವೆಲ್, ಇವಾಗ ಹೇಳ್ತಿದ್ದೀನಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಮಾರ್ಕ್ ಮಾಡಿಟ್ಕೊಂಬಿಡಿ, ರಿಸ್ಕಿ ಇದು, ಸೆಲ್ಲಿಂಗ್ ಮಾಡಿಬಿಡಿ. ಯಾಕಂದರೆ ಟ್ರೆಂಡ್ ಏನಾಗಿದೆ, ನಮಗೆ ಬುಲ್ಲಿಶ್ ಇದೆ. ಸೊ 1 ಅವರ್ ನೋಡೋದಾದರೆ, ಸೊ 1 ಅವರಲ್ಲಿ ಕ್ಲೀನ್ ಸ್ಟ್ರಕ್ಚರ್ ನೋಡ್ಬೋದು. 1 ಅವರ್ ಏನು ಮಾಡಿಸ್ತಿದೆ, ಐ ರೈಸ್ ಮಾಡ್ತಿದೆ ಮಾರ್ಕೆಟ್. ಆಮೇಲೆ ಏನಾಗಿದೆ, ಬುಲ್ಲಿಶ್ ಸೈಡ್ ಶಿಫ್ಟ್ ಆಗಿದೆ ಮಾರ್ಕೆಟ್. ಸೊ ಓವರ್ ಆಲ್ 1 ಅವರಲ್ಲಿ ನಾವು ಬುಲ್ಲಿಶ್ ಸೈಡ್ ಟ್ರೇಡ್ ಹುಡುಕೋದು ಒಳ್ಳೆಯದು. ಸೊ ನಮಗೆ ಗೋಲ್ಡಲ್ಲಿ ಬೆಸ್ಟ್ ಬೈಯಿಂಗ್ ಲೆವೆಲ್ ಆಗುತ್ತೆ ಇದು. ಅದು ಬಿಟ್ಟರೆ ನಿಮಗೆ ಬೆಸ್ಟ್ ಬೈಯಿಂಗ್ ಲೆವೆಲ್ ಬಂದ್ಬಿಟ್ಟು ಇಲ್ಲೊಂದಿದೆ.
ಸೊ ಇಲ್ಲಿಂದ ಮಾರ್ಕೆಟ್ ಹೋಗುತ್ತೆ ಬೈಯಿಂಗ್ ಲೆವೆಲ್, ಬೆಸ್ಟ್ ಬೈಯಿಂಗ್ ಲೆವೆಲ್ ಇದು. ಓಕೆನಾ. ಸೊ ಇದು ಬಿಟ್ಟರೆ 1 ಅವರಲ್ಲಿ ಇದು 15 ಮಿನಿಟ್ ಟ್ರೇಡ್ ಪ್ಲಾನ್ ಮಾಡೋದಾದರೆ ನಿಮಗೆ ಬೆಸ್ಟ್ ಬೈಯಿಂಗ್ ಲೆವೆಲ್ ಅಂದರೆ 15 ಮಿನಿಟಲ್ಲಿ. ಸೊ ಇದೆಲ್ಲ ರಿಮೂವ್ ಮಾಡ್ಕೊಳ್ಳಿ. 15 ಮಿನಿಟಲ್ಲಿ ಬೆಸ್ಟ್ ಬೈಯಿಂಗ್ ಲೆವೆಲ್ ಬಂದ್ಬಿಟ್ಟು 15 ಮಿನಿಟ್ ಬೆಸ್ಟ್ ಬೈಯಿಂಗ್ ಲೆವೆಲ್ ಇದು. 15 ಮಿನಿಟಲ್ಲೇ ಏನು ಮಾಡೋಣ, ಇನ್ನೊಂದು ಬೆಸ್ಟ್ ಬೈಯಿಂಗ್ ಲೆವೆಲ್ ಯಾವುದು ನೋಡೋಣ. ಸೊ 15 ಮಿನಿಟಲ್ಲಿ ಇದು ಒಂದು ಕೂಡ ಬೆಸ್ಟ್ ಬೈಯಿಂಗ್ ಲೆವೆಲ್ ಆಗಿರುತ್ತೆ. ಓಕೆನಾ. ಸೊ ನೋಡ್ಬೋದು ಮಾರ್ಕೆಟ್ ಏನಾಗಿತ್ತು ಅದನ್ನೇ. ಮಾರ್ಕೆಟ್ ಏನಾಯಿತು, ನಮ್ಮದು ಒಂದು ಬೈಯಿಂಗ್ ಲೆವೆಲಿಂದ ಮಾರ್ಕೆಟ್ ಮೇಲೆ ಹೋಗಿತ್ತು ಲಾಸ್ಟ್ ವೀಕ್. ಓಕೆನಾ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋದಾಗ ಏನಾಗುತ್ತೆ, ನಮಗೆ ಬೆಸ್ಟ್ ಬೈಯಿಂಗ್ ಲೆವೆಲ್ ಯಾವ್ದಾಗುತ್ತೆ ಇಲ್ಲಿ, ನೀವು ಅಕಾರ್ಡಿಂಗ್ ಟು ರೂಲ್ಸ್ ಸ್ಟ್ರಕ್ಚರ್ ಏನಾಗಿದೆ ನೋಡಿ, ಬೆಸ್ಟ್ ಬೈಯಿಂಗ್ ಲೆವೆಲ್ ಇಲ್ಲಿ ಇದಾಗಿರೋದ್ರಿಂದ ಸೊ ಇದು ಕೂಡ ಒಂದು ಬೆಸ್ಟ್ ಬೈಯಿಂಗ್ ಲೆವೆಲ್ ಆಗಿರುತ್ತೆ. ಇಲ್ಲಿಂದನೂ ಮಾರ್ಕೆಟ್ ಟ್ರೇಡ್ ಪ್ಲಾನ್ ಮಾಡ್ಬೋದು, ಆಮೇಲೆ ಇಲ್ಲಿಂದನೂ ಮಾರ್ಕೆಟ್ ಟ್ರೇಡ್ ಪ್ಲಾನ್ ಮಾಡ್ಬೋದು. ಓಕೆನಾ. ಸೊ ಈ ಲೆವೆಲ್ಸ್ ಕೂಡ ಮಾರ್ಕ್ ಮಾಡಿಟ್ಕೊಳ್ಳಿ 15 ಮಿನಿಟಲ್ಲಿ, ತುಂಬ ಇಂಪಾರ್ಟೆಂಟ್. ಸೊ ಸದ್ಯಕ್ಕೆ 1 ಅವರ್ ಮಾರ್ಕ್ ಮಾಡಿಟ್ಟಿರ್ತೀನಿ. ಮಾರ್ಕೆಟ್ ನಾಳೆ ಓಪನ್ ಆಗಲಿ, ಸ್ವಲ್ಪ ಸ್ಟೇಬಲ್ ಆದಮೇಲೆ ಟ್ರೇಡ್ ಮಾಡೋಣ. ಸೊ ಸದ್ಯಕ್ಕೆ ಒನ್ ಅವರ್ ಲೆವೆಲ್ಸ್ ಬಂದ್ಬಿಟ್ಟು ಇವೆರಡು, ಇದೊಂದು ಮಾರ್ಕ್ ಮಾಡಿಟ್ಕೊಳ್ಳಿ. ಮಾರ್ಕೆಟ್ ಏನಾದರೂ ನಾಳೆ ಹೇಳ್ತಿದ್ದೀನಿ ನೋಡಿ, ಮಾರ್ಕೆಟ್ ಏನಾದರೂ ಟ್ಯಾಪ್ ಆಗಿಬಿಟ್ಟು ರಿಜೆಕ್ಷನ್ ಬಂದರೆ ಮಾತ್ರ ಬೈ ಸೈಡ್ ಪ್ಲಾನ್ ಮಾಡಿ, ಇಲ್ಲಾಂದರೆ ವೇಟ್ ಮಾಡಿ. ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟು ಕೆಳಗಡೆ ನನಗೆ ಒಂದು ಪೆಂಡಿಂಗ್ ಡಿಮ್ಯಾಂಡ್ ಝೋನ್ ಇದೆ. ಸೊ ಡಿಮ್ಯಾಂಡ್ ಝೋನ್ ಟ್ಯಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಡಿಮ್ಯಾಂಡ್ ಝೋನ್ ಟ್ಯಾಪ್ ಆಗೋವರೆಗೂ ಸ್ವಲ್ಪ ಹುಷಾರಾಗಿ ಮಾಡಿ ಟ್ರೇಡ್. ಓಕೆನಾ. ವಿತೌಟ್ ಕನ್ಫರ್ಮೇಷನ್ ಗೋಲ್ಡಲ್ಲಿ ಯಾವುದೇ ರೀತಿಯಾದಂಥ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಗೋಲ್ಡ್ ಅನಾಲಿಸಿಸ್ ಆಗಿರುತ್ತೆ. ಸೊ 5 ಮಿನಿಟಲ್ಲಿ ಹೋಗೋಕ್ಕೆ ಹೋಗಬೇಡಿ ಸದ್ಯಕ್ಕೆ. ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಟ್ಯಾಪ್ ಆಗಲಿ. ಸೊ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಟ್ಯಾಪ್ ಆದಮೇಲೆ 5 ಮಿನಿಟಿಗೆ ಶಿಫ್ಟ್ ಆಗೋಣ. ಸೊ ಯಾವುದಾದ್ರೂ 5 ಮಿನಿಟ್ ಲೆವೆಲ್ಸ್ ಬಂದರೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಯಾರೇ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಬೇಗ ಹೋಗ್ಬಿಟ್ಟು ಜಾಯ್ನ್ ಆಗಿ. ಸೊ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಜಾಯ್ನ್ ಆಗಿ. ಸೊ ಅದರಲ್ಲಿ ಪ್ರತಿ ವೀಕಲ್ಲಿ ವೀಕೆಂಡ್ ಅನಾಲಿಸಿಸ್, ನೆಕ್ಸ್ಟ್ ವೀಕಿಗೆ ಯಾವ್ಯಾವ ರೀತಿ ಟ್ರೇಡ್ ಪ್ಲಾನ್ ಮಾಡಬೇಕು, ಪ್ರಿಪೇರ್ ಆಗಬೇಕು ಅಂತ ಪ್ರತಿ ವೀಕ್ ವೀಡಿಯೋ ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಕರೆನ್ಸಿ ಪೇರ್ ಮತ್ತು ಗೋಲ್ಡ್ ವೀಕೆಂಡ್ ಅನಾಲಿಸಿಸ್ ಆಗಿರುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.